ಇನ್ನು ಇರಾನ್ ಇಸ್ರೇಲ್ ಯುದ್ಧ ತೈಲ ಮತ್ತು ಅನಿಲಕ್ಕೆ ಹಾಹಾಕಾರ ಶುರುವಾಗಿದೆ. ಇಸ್ರೇಲ್ ದಾಳಿಯಿಂದ ಇರಾನ್ನ ಅರಾಮ್ಕೋ ತೈಲ ಘಟಕಕ್ಕೆ ಹಾನಿಯಾಗಿದೆ. ಎಲ್ಲಿಗೆ? ಇರಾನ್ ದೇಶದ ಅರಾಮ್ಕೋ ತೈಲ ಘಟಕ. ಇರಾನ್ನ 30 ತೈಲ ಘಟಕಗಳನ್ನು ಉಡೀಸ್ ಮಾಡಿತ್ತು ಇಸ್ರೇಲ್. ಹಾಗಾಗಿ ನಮಗೆ ಎಲ್ರಿಗೂ ತೈಲ ಸಪ್ಲೈ ಮಾಡೋದ್ರಲ್ಲಿ ವ್ಯತ್ಯಯ ಆಗಿದೆ. ಈ ಮಧ್ಯೆ ಹರ್ಮುಜ್ ಜಲಸಂಧಿ ಬಂದ್ನಿಂದ ಸಮಸ್ಯೆ ಆಗಿದೆ. ಹಡಗುಗಳು ಆ ಮುಖಾಂತರ ಬರ್ತಿಲ್ಲ. ಈ ವರ್ಷದಲ್ಲಿ ತೈಲ ಬಳಕೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ತೈಲ ಬಳಕೆ ದಿನಕ್ಕೆ 107.3 ಮಿಲಿಯನ್ ಬ್ಯಾರಲ್ ಬಳಕೆಯಾಗೋ ಸಾಧ್ಯತೆ. ಸೌದಿಯ ಅರಾಮ್ಕೋ ಕಂಪನಿಯ CEO ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಬಳಕೆ ಆಗೋ ಸಾಧ್ಯತೆ ಇದೆ, ಬಟ್ ಸಪ್ಲೈ ಆಗಬೇಕಲ್ಲ. ಅರಾಮ್ಕೋ ತೈಲ ಘಟಕ ಅತಿ ದೊಡ್ಡ ತೈಲ ಘಟಕ. ಅಲ್ಲೇ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಹಾಗಾಗಿ ಅಲ್ಲಿಂದ ಬೇರೆ ದೇಶಗಳಿಗೆ ಸರಬರಾಜಾಗ್ತಾ ಇದ್ದ ಕಚ್ಚಾ ತೈಲ, ಅನಿಲ ಬ್ರೇಕ್ ಬಿದ್ದಿದೆ. ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನೋಡಿ. ಪ್ರತಿಯೊಂದು ದೇಶನೂ ಇನ್ನೊಂದು ದೇಶದ ಮೇಲೆ ಅವಲಂಬಿತವಾಗೇ ಇದೆ, ಇನ್ಕ್ಲೂಡಿಂಗ್ ಅಮೇರಿಕಾ. ವಿಶ್ವದ ದೊಡ್ಡಣ್ಣ ಚೀನಾ, ರಷ್ಯಾ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ದೇಶದಿಂದ ಅವರು ಆಮದು ಮಾಡಿಕೊಳ್ಳೇಬೇಕು. ಅದಕ್ಕೆ ಹೊಡೆತ ಬಿದ್ದಾಗ ಮಾತ್ರ ಜನರಿಗೆ ಸಮಸ್ಯೆ ಆಗುತ್ತೆ. ನಮ್ಮ ದೇಶದಲ್ಲಿ ತೈಲ ಘಟಕಗಳು, ತೈಲ ನಿಕ್ಷೇಪಗಳು, ಅನಿಲ ನಿಕ್ಷೇಪಗಳು ಯಾವುದೂ ಇಲ್ಲ. ಹೀಗಿರಬೇಕಾದ್ರೆ ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಲೇಬೇಕು. ಆ ದೇಶದಿಂದ ಸರಬರಾಜು ಸ್ಟಾಪ್ ಆಯಿತು ಅಂದರೆ ದೇಶಾದ್ಯಂತ ಸಮಸ್ಯೆ ಶುರುವಾಗುತ್ತೆ.